ಎಲ್ಲರಿಗೂ ನಮಸ್ಕಾರ. ತುಂಗಭದ್ರಾ ಯಾನದ ವಿಚಾರವಾಗಿ ಇನ್ನೊಂದು ಸ್ಥಳಕ್ಕೆ ಬಂದಿದ್ದೇನೆ. ತುಂಗಭದ್ರಾ ಯಾನದ ಎರಡನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿ ಈ ಕಡೆಯಿಂದ ತುಂಗಭದ್ರಾ ನದಿ ಬರುತ್ತೆ, ಈ ಕಡೆಯಿಂದ ವರದಾ ನದಿ ಬರುತ್ತೆ. ವರದಾ ನದಿ ತುಂಗಭದ್ರಾ ನದಿಯನ್ನು ಸೇರುವ ಸ್ಥಳ, ಇದು ಸಂಗಮ ಸ್ಥಾನ. ವರದಾ ತುಂಗಭದ್ರಾ ಸಂಗಮ ಸ್ಥಾನದಲ್ಲಿ ನಾನು ಇದ್ದೇನೆ. ಇದು ಗಳಗನಾಥ ಎನ್ನುವ ಹಳ್ಳಿ. ಇಲ್ಲಿ ಗಳಗೇಶ್ವರ ಎಂಬ ದೇವಸ್ಥಾನ ಕೂಡ ಇದೆ, ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೇನೆ. ಈಗ ಸದ್ಯಕ್ಕೆ ಇಲ್ಲಿ ವರದಾ ನದಿ ಹೀಗೆ ಬಂದು ತುಂಗಭದ್ರಾ ನದಿಯನ್ನು ಸೇರುತ್ತೆ. ವರದಾ ನದಿ ಸಾಗರದ ವರದಾ ಮೂಲ ಎಂಬ ಸ್ಥಳದಲ್ಲಿ ಹುಟ್ಟುತ್ತೆ. ನಾನು ಅಲ್ಲಿಗೂ ಹೋಗಿ ವಿಡಿಯೋವನ್ನು ಮಾಡ್ತೇನೆ. ಈಗ ಸದ್ಯಕ್ಕೆ ಈ ಜಾಗವನ್ನು ನೋಡಿ. ಇಲ್ಲೊಬ್ಬರು ದನವನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ, ಹಿಂಗೆ ಕರ್ಕೊಂಡೋಗಿ. ಯಾವ ಊರು ನಿಮ್ಮದು? ಹಾಂ, ದನ ಎಲ್ಲಿ ಮೇಯ್ಸಕ್ಕೆ ಹೋಗಿತ್ತು? ಹಾಂ, ನೀರು ಬತ್ತಿ ಎಷ್ಟು ಸಮಯ ಆಯಿತು? ಹಾಂ, ನೀರು ಒಂದು ತಿಂಗಳಿಂದ ಬತ್ತಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲೆಲ್ಲ ನೋಡ್ಬೋದು, ಈ ರೀತಿಯಾಗಿ ಇದೆ. ಸಂಜೆಯ ಸಮಯದಲ್ಲಿ ಇಲ್ಲಿ ಬಂದಿದ್ದೇನೆ. ಹಿಂದಿನ ವಿಡಿಯೋ ಕುಮದ್ವತಿ ಮತ್ತು ತುಂಗಭದ್ರಾ ಸಂಗಮದ ವಿಡಿಯೋವನ್ನು ಮಾಡಿದ್ದೆ, ಹೊಳೆಯ ಅನ್ವೇರಿ ಅಂತ. ಅದರ ನಂತರ ನಾನೀಗ ಇಲ್ಲಿ ಗಳಗನಾಥ ಅಂತ ವರದಾ ಮತ್ತು ತುಂಗಭದ್ರಾ ನದಿಯ ಸಂಗಮ ಸ್ಥಾನ. ಇದೇ ನೋಡಿ ಗಳಗೇಶ್ವರ ದೇವಸ್ಥಾನ. ಗಳಗೇಶ್ವರ ಅಂತ ಏಕೆ ಕರೀತಾರೆ? ಇಲ್ಲಿರುವ ಪ್ರತೀತಿ ಏನೆಂದರೆ, ಈ ಸ್ಪರ್ಶಲಿಂಗಕ್ಕೆ ಯಾವುದೇ ಲೋಹವನ್ನು ಮುಟ್ಟಿಸಿದರೂ ಕೂಡ ಅದು ಬಂಗಾರವಾಗಿ ಪರಿವರ್ತನೆಗೊಳ್ಳುತ್ತಿತ್ತಂತೆ. ಹಾಗಾಗಿ ಕಳ್ಳರ ಭಯದಿಂದ ಗರ್ಗಮುನಿಗಳು ಈ ಈಶ್ವರಲಿಂಗಕ್ಕೆ ಗಳಗವನ್ನು ತೊಡಿಸುತ್ತಾರಂತೆ. ಹಾಗಾಗಿ ಅಂದಿನಿಂದ ಇದು ಗಳಗೇಶ್ವರ ಅಂತ ಕರೆಯಲ್ಪಟ್ಟಿತು ಅಂತ ಹೇಳ್ತಾರೆ. ಗಳಗನಾಥ ಹಾವೇರಿ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಮಹಬೂಬ್ ಸಾಬ್ ರೀ. ಹಾಂ, ಕೆಲಸ ಎಂತ ಮಾಡ್ತೀರಿ ನೀವು? ನಾವು ಕೂಲಿ ಕೆಲಸ ಮಾಡ್ತೀವಿ. ಹಾಂ. ಇಲ್ಲಿ ಈ ದೇವಸ್ಥಾನ ಯಾವ ಶತಮಾನದ್ದು ಮತ್ತು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಹೌದು ಸರ್, ಇದು 12ನೇ ಶತಮಾನ ಸರ. ಅದು 11ನೇ ಶತಮಾನ. ಆಮೇಲೆ ತುಂಗ, ಭದ್ರಾ, ಕುಮುದತಿ, ವರದಾ ಧರ್ಮ ಆ ಕಡೆಗೆ ಐತ್ರಿ. ಆಮೇಲೆ ಮಾತಂಗ್ಯಂಬ್ರಿ, ಒಳಗಿರ ದುರ್ಗಾದೇವಿ ರೀ. ಆಮೇಲೆ ಗಳಗಪ್ಪ ರೀ, ಗಳಗನಾಥ ಅಂತ ಅನ್ನೋ ಊರು ಇಲ್ರಿ. ಇದು ಹೊಳೆದಂಡೆಯಲ್ಲೇ ಇವರು ಚಾಲಿಕಾರರು ಕಟ್ಟಿದ್ದು ಇದು ಸ್ಥಾನ ಸರ. ಆಮೇಲೆ ಹೊನ್ನೇಶ್ವರ, ಆಮೇಲೆ ದತ್ತಾಂಡ್ರಿ. ನೀರು ಬತ್ತಿ ಹೋಗೈತಲ್ರಿ? ಇಲ್ಲ ಸರ, ಅದು ಇನ್ನು ಈಗ ಬೇಲೂರು ಹಚ್ಚಕೈತಿ ಅಂತ ಸರ. ನೀರು ಇನ್ನು ಇಲ್ಲಿಗೆ ಬರ್ತೈತಿ ಅನ್ನೋದು ಎಲ್ಲರಿಗೂ ಡೌಟ್ ಸರ. ಪ್ರತಿ ವರ್ಷ ಬತ್ತಿ ಬಿಡುತ್ತೆ? ಇಲ್ಲ ಸರ, ಇದು 4 ವರ್ಷದ ಮಟ್ಟ ನೀರು ಒಂದು ತಟಕನೂ ಬತ್ತಿದ್ದಿಲ್ಲ ಸರ. ಈ ವರ್ಷ ಬತ್ತೈತಿ ನೋಡಿ ಸರ. ಈಗ ಯಾಕಂದ್ರೆ ಸರ, ಅವರು ಅಲ್ಲೇ ಅಣೆಕಟ್ಟು ಕಟ್ಟಕತ್ತಾರ. ಇಲ್ಲೇ ವರದಾ ಧರ್ಮದ್ರಾಗ ರೀ ಅಣೆಕಟ್ಟು ಕಟ್ಟಕತ್ತಾರ, ಗೋಡೆಗಟ್ಟ. ಅದಕ್ಕೆ ಅವ್ರಿಗೆ ಇವಾಗ ಹಮ್ಮಿಗೆ ನೀರು ಖಾಲಿ ಮಾಡ್ಯಾನ್ರಿ. ಅದು ಓಟ್ ಹಚ್ಚಕ್ಕೆ ಇದಕ್ಕೆ ಹೋಗೈತೆ ರೀ. ಅದು ಎಲ್ಲಿಗೆ ಸೆಂಟ್ರಲ್ಲೂರು ಹಿರಿಯಣ್ಣನ ಇದಕ್ಕೆ ಹೋಗೈತೆ ರೀ. ಮೊದಲಘಟ್ಟ ಸೆಂಟ್ರಲ್ಲೂರು ಅಲ್ಲಿ ಹತ್ತಾಗ ಹೋಗೈತೆ ರೀ ಸರ್ ನೀರು. ಓಟು ಎಲ್ಲಿಗೆ ಜಮಾ ಆಕೈತಿ ರೀ ಸರ್? ಅದು ಡ್ಯಾಮಿಗೆ ಜಮಾ ಆಕೈತಿ, ಹೊಸಪೇಟೆ ಡ್ಯಾಮಿಗೆ. ದತ್ತಾತ್ರೇಯ ಗುಡಿ ರೀ ಇದು? ಹ್ಞೂ ರೀ, ದತ್ತಾತ್ರೇಯ.
ಹಾಂ ಹಾಂ, ಇಲ್ಲಿ ನೋಡಿ ವಿಶೇಷವಾಗಿದೆ. ಈಗ ಹೋಗಿ ಈ ಗುಡಿ ಒಳಗೆ ಹೋಗಿ ಮೇಲ್ಗಡೆ ಹಿಂಗೆ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯ ಕೆತ್ತನೆಗಳು ಇದೆ. ಈ ರೀತಿಯಾದದ್ದನ್ನು ನಾನು ಭಾಳ ಎಲ್ಲೂ ನೋಡೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು. ವರದಾ ತುಂಗಭದ್ರಾ ಸಂಗಮ ಸ್ಥಾನದಿಂದ ಗಳಗನಾಥ ಊರಿಗೆ ಬರುವಂತಹ ರಸ್ತೆ ಇದು. ಇಲ್ಲೇ ಮುಂದೆ ನೋಡಿ, ಎಡಗಡೆ ಹೋದರೆ ಗಳಗೇಶ್ವರ ದೇವಸ್ಥಾನ ಸಿಗುತ್ತೆ. ಗಳಗನಾಥದಿಂದ ಸುಮಾರು 20 ಕಿಲೋಮೀಟರ್ ಆಸುಪಾಸಿನಲ್ಲಿ ನಮಗೆ ಚೌಡಯ್ಯದಾನಪುರ ಸಿಗುತ್ತದೆ. ಚೌಡಯ್ಯದಾನಪುರದ ಮುಕ್ತೇಶ್ವರ ದೇವಾಲಯವನ್ನು ಸೇರುವ ರಸ್ತೆ ಇದು. ಇದೇ ಮುಕ್ತೇಶ್ವರ ದೇವಸ್ಥಾನ. ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತದೆ. ಅಂಬಿಗರ ಚೌಡಯ್ಯನವರ ದೋಣಿ ಮುಳುಗಿದ ಸ್ಥಳ ಇದು. ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕಾಗಿ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ. ಧನ್ಯವಾದಗಳು.